ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು GNM ನರ್ಸಿಂಗ್ ಫಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡೋಕ್ಕೆ ಸಿಗ್ತಾವ ಅಥವಾ ಸಿಗೋದಿಲ್ಲನ, ಸೊ ಎಷ್ಟು ಚಾಯ್ಸ್ ಕ್ವಶನ್ಸ್ ಇರ್ತವೆ ಅದೆಲ್ಲ ನಾವು ಈ 4 ಮಿನಿಟ್ಸಲ್ಲಿ ನಾವು ನೋಡೋಣ. ಸೊ ಈ 4 ಮಿನಿಟ್ಸ್ ವಿಡಿಯೋ ಇದೆ. 4 ಮಿನಿಟ್ಸ್ ವಿಡಿಯೋ ನೋಡಿದರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಸೊ ಸ್ಕಿಪ್ ಮಾಡದೆ ಎಂಡ್ ತನಕ ಈ ವಿಡಿಯೋನ ನೋಡಿ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದ್ರಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ನಾವು ಡಿಸ್ಕಸ್ ಮಾಡೋಣ. ಎಕ್ಸಾಂಪಲ್ ಆಗಿ ನಾವು ಜುಲೈ 2024 ನಡೆದ ಎಕ್ಸಾಮ್ ಕ್ವಶನ್ ಪೇಪರ್ ನಾವು ತಗೊಳ್ಳೋಣ. ಓಕೆ, ಸೊ ಬಯೋಸೈನ್ಸ್ ಕ್ವಶನ್ ಇದೆ. ಸೊ ಬಯೋಸೈನ್ಸ್ ಅಥವಾ ಯಾವುದೇ ಸಬ್ಜೆಕ್ಟ್ ಕ್ವಶನ್ ಇದ್ದರೂ ಸೇಮ್ ಪ್ಯಾಟರ್ನ್ ನಿಮಗೆ ನೋಡೋಕ್ಕೆ ಕಾಣಿಸುತ್ತೆ. ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಥವಾ ಟೋಟಲ್ ಮಾರ್ಕ್ಸ್ ನಾವು ನೋಡಿದರೆ 75 ಮಾರ್ಕ್ಸ್ ಇದ್ದಿರುತ್ತೆ. ಸೊ 3 ಅವರ್ ಅಂದರೆ 3 ಅವರ್ಸಲ್ಲಿ ನೀವು ಕಂಪ್ಲೀಟಾಗಿ ಬರೀಬೇಕು. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ ನಾವು ನೋಡಿದರೆ ಇಲ್ಲಿ 30 ಇರುತ್ತೆ. ಓಕೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತವೆ? 30 ಕ್ವಶನ್ಸ್ ನಿಮಗೆ ಇರ್ತವೆ. ಸೊ ಫಸ್ಟ್ ಏನು ಕ್ವಶನ್ಸ್ ಬರ್ತವೆ? ಗಿವ್ ದಿ ಮೀನಿಂಗ್ ಆಫ್ ದಿ ಫಾಲೋವಿಂಗ್. ಓಕೆ, ಅಂದರೆ ಡೆಫಿನೇಷನ್ ಅಥವಾ ಮೀನಿಂಗ್ ನಾವು ಕೊಡ್ತಾ ಇದ್ದೀವಿ. ಎಷ್ಟು ಕ್ವಶನ್ಸ್ ಇದ್ದಾವೆ ಸರ್? 4 ಕ್ವಶನ್ಸ್ ಇದ್ದಾವೆ. 4 ಕ್ವಶನ್ಸ್ ನೀವು ಅಟೆಂಪ್ಟ್ ಮಾಡಲೇಬೇಕು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ ಅಂತ ಇರ್ತೀವಲ್ಲ, ಸೊ ಅವೆಲ್ಲ ಎಷ್ಟಿದ್ದಾವೆ? 4 ಕ್ವಶನ್ಸ್ ಇರ್ತವೆ. 4 ಕ್ವಶನ್ಸ್ ನೀವು ಬರೀಲೇಬೇಕು. ನೆಕ್ಸ್ಟ್ ನಾವು ನೋಡೋಣ, ರೈಟ್ ಶಾರ್ಟ್ ನೋಟ್ ಫಾರ್ ಎನಿ 4. ಇಂಪಾರ್ಟೆಂಟ್ ಆಗಿದೆ. ಎನಿ 4 ಅಂದರೆ ಸೊ ಕೆಳಗಡೆ ಕ್ವಶನ್ಸ್ ಇದ್ದಾವೆಲ್ಲ ಅದರಲ್ಲಿ ನಮಗೆ ಯಾವುದಾದ್ರೂ 4 ಕ್ವಶನ್ ನಾವು ಬರಿಬೋದು. ಓಕೆ, ಸೊ ಇಲ್ಲಿ ನಾವು ನೋಡಿದ್ರೆ 1 2 3 4 5 ಟೋಟಲ್ 5 ಕ್ವಶನ್ಸ್ ಇದ್ದಾವೆ. ಎನಿ 4 ಅಂದರೆ ಯಾವುದಾದ್ರೂ 4 ಕ್ವಶನ್ಸ್ ನಾವು ಬರಿಬೇಕು. ಯಾವುದಾದ್ರೂ 4 ಕ್ವಶನ್ ನಮ್ಗೆ ಯಾವ್ದು ಸರಿಯಾಗಿ ಬರುತ್ತೆ ಆ ಕ್ವಶನ್ಸ್ ನಾವು ಬರಿತೀವಿ. ಎಕ್ಸಾಂಪಲ್ 9 10 11 12. ಸೊ ಇವು 4 ಕ್ವಶನ್ ನಾ ಬರಿತೀನಿ ಅಂತ ಹೇಳ್ತೀನಿ. ಇದೊಂದು ನಾವು ಬಿಟ್ಟುಬಿಟ್ರೆ ಏನಾಗೋದಿಲ್ಲ. ಓಕೆ, ಚಾಯ್ಸಲ್ಲಿ ಹೋಗಿಬಿಡುತ್ತೆ, ಏನಾಗೋದಿಲ್ಲ, ನಿಮಗೆ ಮಾರ್ಕ್ಸ್ ಏನು ಕಡಿಮೆ ಬರೋದಿಲ್ಲ. ನೆಕ್ಸ್ಟ್ 4 ಅಷ್ಟೇ ನಾವು ಬರಿಬೇಕು. ನೆಕ್ಸ್ಟ್ ನಾವು ನೋಡಿದರೆ ಆನ್ಸರ್ ದಿ ಫಾಲೋಯಿಂಗ್. ಆನ್ಸರ್ ದಿ ಫಾಲೋಯಿಂಗಲ್ಲಿ ನಾವು ನೋಡಿದಾಗ ಇಲ್ಲಿ ಡಿವೈಡೆಡ್ ಕ್ವಶನ್ಸ್ ಆಗಿ ಬಂದಿದ್ದಾವೆ. ಓಕೆ, ರೆಸ್ಪಿರೇಟರಿ ಸಿಸ್ಟಮ್, ಆರ್ಗನ್ಸ್ ಲಿಸ್ಟ್ ಮಾಡಂತ ಹೇಳ್ತಾ ಇದ್ದಾರೆ, ಮತ್ತು ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಲಂಗ್. ಸೊ ಒಂದೇ ಕ್ವಶನ್ ಥರ ಇರುತ್ತೆ, ಬಟ್ ಡಿವೈಡೆಡ್ ಕ್ವಶನ್ ಆಗಿ ಇಲ್ಲಿ ಬರ್ತವೆ. ಸೊ ಇಲ್ಲಿ ನಾವು ನೋಡಿದಾಗ ಸೊ ಫಸ್ಟ್ ಕ್ವಶನ್ 3 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ, ಸೆಕೆಂಡ್ ಕ್ವಶನ್ 4 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ, ಅಂದರೆ ಟೋಟಲ್ 7 ಮಾರ್ಕ್ಸ್ ಆಗ್ತಾ ಇದೆ. ಓಕೆ, ಸೊ ಇದರಲ್ಲಿ ಚೇಂಜಸ್ ಆಗ್ಬೋದು. ಓಕೆ, ಇದರಲ್ಲಿ ಚೇಂಜಸ್ ಅಂದರೆ ಫಸ್ಟ್ ಕ್ವಶನ್ 4 ಮಾರ್ಕ್ಸಿಗೆ ಬರ್ಬೋದು, ಸೆಕೆಂಡ್ ಕ್ವಶನ್ ಕೂಡ 4 ಮಾರ್ಕ್ಸಿಗೆ ಬರ್ಬೋದು, ಟೋಟಲ್ ಆಗೋದು 8 ಮಾರ್ಕ್ಸ್ ಆಗ್ಬೋದು. ಓಕೆ, ಸೊ ಈ ಥರ ಬರ್ಬೋದು. 5 + 3 ಬರ್ಬೋದು. ಓಕೆ, 3 + 4 + 3 ಈ ಥರ ನಿಮ್ಮ ಕ್ವಶನ್ ಬರ್ಬೋದು. ಅಂದರೆ ಟೋಟಲ್ ಇಲ್ಲಿ 8 ಆಗ್ಬೋದು. ಓಕೆ, 7 ಅಥವಾ 8 ಕೂಡ ಇಲ್ಲಿ ಆಗಬಹುದು. ಸೊ ನೆಕ್ಸ್ಟ್ ಕ್ವಶನ್ ಕೂಡ ಅದೇ ಇದೆ, ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಲೀಡ್ ನೇಬಲ್ ಡಯಾಗ್ರಾಮ್ ಸ್ಟಮಕ್. ಸೊ ಸೇಮ್ ಕೂಡ ನಿಮಗಿಲ್ಲಿ ಆಗಬಹುದು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಫಸ್ಟ್ ಕ್ವಶನ್ 3 ಮಾರ್ಕ್ಸ್ ಇದೆ, ಸೆಕೆಂಡ್ ಕ್ವಶನ್ 5 ಮಾರ್ಕ್ಸ್ ಇಲ್ಲಿ ನಾವು ನೋಡ್ಬೋದು. ಸೊ ಐ ಥಿಂಕ್ ಇದರಲ್ಲಿ ನೀವು ಫುಲ್ ಮಾರ್ಕ್ಸ್ ತಗೋಬೇಕು ಅಂದರೆ ನೀಟಾಗಿ ಕ್ಲಿಯರಾಗಿ ಬರಿಬೇಕು. ಸೊ ಇವು 4 ಕ್ವಶನ್ ಕೂಡ ನೀವು ಅಟೆಂಪ್ಟ್ ಮಾಡಲೇಬೇಕು, ಯಾಕಂದರೆ ಇದರಲ್ಲಿ ಚಾಯ್ಸ್ ಯಾವುದು ಇಲ್ಲ. ನೆಕ್ಸ್ಟ್ ನಾವು ನೋಡೋಣ, ಟ್ರೂ ಆರ್ ಫಾಲ್ಸ್ ಇದ್ದಾವೆ. ಓಕೆ, ಸೊ ಇದರಲ್ಲಿ ಕೂಡ ನಾವು ನೋಡಿದಾಗ ಸ್ಟೇಟ್ ವೆದರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಚಾಯ್ಸ್ ಇಲ್ಲ, 4 ಕ್ವಶನ್ಸ್ ಇದ್ದಾವೆ, 4 ಕ್ವಶನ್ ಕೂಡ ನಾವು ಬರೀಲೇಬೇಕು. ಓಕೆ, ನೆಕ್ಸ್ಟ್ ರೈಟ್ ಶಾರ್ಟ್ ನೋಟ್ ಫಾರ್ ಎನಿ 4 ಫಾಲೋಯಿಂಗ್ ಕ್ವಶನ್ಸ್. ಸೊ ಇಲ್ಲಿ ನಾವು ನೋಡ್ಬೋದು ಎನಿ 4 ಅಂತ ಇದೆ. ಎನಿ 4 ಅಂದರೆ ಮತ್ತು ನಾವು ಕೆಳಗಡೆ ಕ್ವಶನ್ಸ್ ಇದ್ದಾವೆ, 1 2 3 4 5 ಕ್ವಶನ್ಸ್ ಇದ್ದಾವೆ. ಇದರಲ್ಲಿ ಯಾವುದಾದ್ರೂ 4 ಕ್ವಶನ್ ನಾವು ಬರಿಬೋದು. ಸೊ ಫಸ್ಟ್ ಬಿಟ್ಕೊಟ್ಟು ನಾವು ಇದೆಲ್ಲ ಬರಿಬೋದು, ಅಥವಾ ಸೆಂಟ್ರೊಂದು ಬಿಟ್ಕೊಂಡು ನಾವು ಮೇಲ್ಗಡೆ ಇರೋದು 4 ಬರಿಬೋದು. ಸೊ ಈ ಥರ ಯಾವುದೇ ಕ್ವಶನ್ ಕೆಳಗಡೆ 5 ಇದ್ದಾವೆಲ್ಲ 5ರಲ್ಲಿ ಯಾವುದಾದ್ರೂ 4 ಕ್ವಶನ್ ನಿಮ್ಗೆ ಇಷ್ಟ ಇರೋ ಅಥವಾ ನಿಮಗೆ ಚೆನ್ನಾಗಿ ಬರೋ ನೀವು ಬರಿಬೋದು. ಟೋಟಲ್ ನಿಮಗೆ 4 + 4 × 4 16 ಮಾರ್ಕ್ಸ್ ನಿಮಗೆ ಬರುತ್ತೆ, 1 ಬಿಟ್ಕೊಟ್ರು. ಓಕೆ 1 ಬಿಟ್ಕೊಟ್ರು. ಓಕೆ, ಯಾಕಂದರೆ ನಿಮಗೆ ಸ್ಪೇಸೇ ಇರೋದಿಲ್ಲ, ಎಲ್ಲ ನೀವು ಆನ್ಸರ್ಸ್ ಬರೆದಿದ್ರೆ ಸಣ್ಣ ಆಗ್ತವೆ. ನೆಕ್ಸ್ಟ್ ಆನ್ಸರ್ ದಿ ಫಾಲೋಯಿಂಗ್ಸ್ ಮತ ಕೂಡ ಇಲ್ಲಿ ಡಿವೈಡೆಡ್ ಕ್ವಶನ್ ಆಗಿ ಬಂದಿದೆ. ಓಕೆ, ಫಸ್ಟ್ ಕ್ವಶನ್ ಕ್ಯಾರಿ ಮಾಡುತ್ತೆ 3 ಮಾರ್ಕ್ಸ್, ಸೆಕೆಂಡ್ ಕ್ವಶನ್ ಇಲ್ಲಿ 5 ಮಾರ್ಕ್ಸ್ ಕ್ಯಾರಿ ಮಾಡ್ತಾ ಇದೆ, ಮತ್ತು ಇಲ್ಲಿ ಡಿವೈಡೆಡ್ ಕ್ವಶನ್ಸೇ ಬಂದಿದ್ದಾವೆ. ನೆಕ್ಸ್ಟ್ ಕ್ವಶನ್ ಇದೆ 3 + 5. ಸೊ ಈ ಥರ ಇಲ್ಲಿ 4 + 4 ಬರ್ಬೋದು. ಓಕೆ, ಸೊ ಫಸ್ಟ್ ಕ್ವಶನ್ 4 ತೊಗೋಬೋದು, ಸೆಕೆಂಡ್ ಕ್ವಶನ್ 4 ತೊಗೋಬೋದು, ಅಥವಾ 3 + 5 ಇಲ್ಲಿ ನೋಡ್ಬೋದು, ಕೆಳಗಡೆ 3 + 5 ಆಗಿದೆ. ಅಥವಾ ಸಮ್ಟೈಮ್ಸ್ ಏನಾಗ್ಬೋದು 4 + 5 ಕೂಡ ಬರ್ಬೋದು. ಇಲ್ಲಿ 8 ಮಾರ್ಕ್ಸ್ ಇರೋದು 9 ಮಾರ್ಕ್ಸಿಗೆ ಕೂಡ ಬರ್ಬೋದು. ಸೊ 9 ಇಲ್ಲಿ 9 ಇದ್ದರೆ ಇದು 7 ಆಗುತ್ತೆ. ಓಕೆ, ಇಲ್ಲಿ 9 ಇದ್ದರೆ ಇದು 7 ಆಗುತ್ತೆ. ಸೊ ಇಲ್ಲಿ 8 ಇದ್ದರೆ ಇದು ಕೂಡ 8 ಇರ್ಬೋದು. ಸೊ ಇದು 9 ಆದರೆ ಇದು 7 ಆಗುತ್ತೆ. ಸೊ ಈ ಥರ. ಓಕೆ, ಸೊ 4 + 4 ಬರ್ಬೋದು, 4 + 4 ಬರ್ಬೋದು 7 ಮಾರ್ಕ್ಸಿಗೆ, ಅಂದರೆ = 3 + 4 ಬರ್ಬೋದು. ಸೊ ಈ ಥರ 3 + 4 4 + 4 5 + 3 ಈ ಥರ ನಿಮ್ಮ ಕ್ವಶನ್ಸ್ ಇದರಲ್ಲಿ ಬರ್ಬೋದು. ಸೊ ನೆಕ್ಸ್ಟ್ ಹೇಳೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆಲ್ಲ.
ಓಕೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆಲ್ಲ. ಸೊ MCQ ನಿಮಗೆ ಇರೋದಿಲ್ಲ, ಯಾಕಂದರೆ 2019ಕ್ಕಿಂತ ಮೊದಲೇ MCQs ಇರ್ತಾಯಿತ್ತು. ಸೊ 2020 ಆದಮೇಲೆ ಅಪ್ ಟು 2024 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತನಕ ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಬಂದಿಲ್ಲ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.